ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫಿಶ್ ತವಾ ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನಮ್ಮಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ನ ಹೇಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 2.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಮತ್ತು ಇದು ಕಲ್ಲುಪ್ಪು ಕುಟ್ಕೊಂಡು ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಲ್ಲುಪ್ಪು ಹಾಕಿದ್ರೆ. ಮತ್ತು 2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಇದು ಬೇಳೆ ಸಾಂಬಾರು ಪುಡಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಕಪ್ಪು ಹುಣಸೆ ರಸ, ಮತ್ತು ಮೀನು 1 kg ಮೀನು ತೊಗೊಂಡಿದ್ದೀನಿ. ಇದು ಮೀನು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಸಾಲೆ ಕಲಿಸ್ಕೋಬೇಕು, ತೋರಿಸ್ತೀನಿ. ಮೀನು ತೊಗೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಕಲಿಸೋದು ಅಂತ ತೋರಿಸ್ತೀನಿ. ಇದಕ್ಕೆ ಮೊಟ್ಟೆಲ್ಲ ಏನು ಆ್ಯಡ್ ಮಾಡ್ತಾಯಿಲ್ಲ ನಾನು. ಇದಕ್ಕೆ ಚಿಲ್ಲಿ ಪೌಡ್ರ್ ಏನು ತೊಗೊಂಡಿದ್ದೆ ಅದು ಹಾಕ್ಕೊತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು, ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದು ಗರಂ ಮಸಾಲ 2 ಸ್ಪೂನು ತೊಗೊಂಡಿದ್ದಾನೆ, ಅದನ್ನು ಹಂಗೆ ಹಾಕ್ಕೊತಾ ಇದ್ದೀನಿ ಫುಲ್ಲು. ಸಾಂಬಾರು ಪೌಡ್ರ್, ಇದು ಬೇಳೆ ಸಾಂಬಾರು ಪೌಡ್ರ್, ಇದು ಹಾಕ್ಕೊತೀನಿ. ನೋಡ್ಕೊಂಡು ಕಲಿಸ್ಕೊತೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ, ಗಟ್ಟಿ ಕಲಸಿಟ್ಕೋಬೇಕು. ನಾನು ಗಟ್ಟಿ ಕಲಸಿಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು ನೀವು. ನಾನು ಹುಣಸೆ ಹುಳಿನೇ ಹಾಕೋದು, ಅದರಿಂದ ಹುಣಸೆನ ರಸನೇ ಕಲಸಿ ರಸ ತೆಕ್ಕೊಂಡಿದ್ದೀನಿ. ಇದು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂಥ ರೆಸಿಪಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾನು ಸ್ವಲ್ಪ ಹಳೆ ಹುಣಸೆಹಣ್ಣೆ ತೊಗೊಂಡಿದ್ದೀನಿ, ಕಪ್ಪು ಹುಣಸೆಹಣ್ಣೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದನ್ನು ನೀಟಾಗಿ ನಾನು ಈಗ ಒಂದೊಂದೇ ಪೀಸಸ್ ತೊಗೊಂಡು ಮೀನಿದು ನಿಧಾನಕ್ಕೆಲ್ಲ ನಾನು ಅಪ್ಲೈ ಮಾಡಬೇಕು. ಮುಳ್ಳಿರುತ್ತೆ ನೋಡಿಕೊಂಡು ಅಪ್ಲೈ ಮಾಡಿ. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅಪ್ಲೈ ಮಾಡಬೇಕು. ಈ ಥರ ಕ್ಲೀನಾಗಿ ಒಂದೊಂದೇ ಥರ ಮಾಡ್ಕೊಂಡು ಇಟ್ಕೋಬೇಕು. ಇದೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಇದೆಲ್ಲ ಈ ಥರ ಫುಲ್ ಎಲ್ಲ ಪೀಸಸ್ಗೆಲ್ಲ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಆಗಿದೆ, ಇದು ಎಲ್ಲದಕ್ಕೂ ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ. ಇದು ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಡಬೇಕು, ಮ್ಯಾರಿನೇಟ್ ಆಗಬೇಕು. ಇದು ಮ್ಯಾರಿನೇಟ್ ಆದಮೇಲೆ ತವಾ ಫ್ರೈ ಮಾಡುವಾಗ ತೋರಿಸ್ತೀನಿ ಇದು ಯಾವ ಥರ ಅಂತ. ಇದು 1/2 ಅವರ್ ಆಗಿದೆ, ತೆಗೆದಿದ್ದೀನಿ. ನಾನು ಇಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ. ಪಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಬಿಸಿ ಆಗಬೇಕು ಎಣ್ಣೆ. ಈಗ ಒಂದೊಂದೇ ಹಾಕ್ತಾಯಿದ್ದೀನಿ. ಇವಾಗ ಆಗಿದೆ, ಇದು ಹಾಕ್ತಾಯಿದೆ. ಇನ್ನೊಂದು ಸರಿ ತಿರುವು ಹಾಕ್ಕೋಬೇಕು. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ತಿರುವು ಹಾಕೋತಾ ಇದ್ದೀನಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ಕಹಿ ಬಂದ್ಬಿಡುತ್ತೆ. ಇದೇನು ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗುತ್ತಿದ್ದು. ಒಂದು ಕಡೆ ರೋಸ್ಟ್ ಆಗಿದೆ, ಇನ್ನೊಂದು ಕಡೆ ತಿರುವು ಹಾಕಿದ್ದೀನಿ ನಾನು. ತಿರುವು ಹಾಕಿ ಒಂದು 2 ನಿಮಿಷ ಮುಚ್ಚುತ್ತೀನಿ.